ಅಸ್ಸಲಾಮು ಅಲೈಕಮ್. ನಮಸ್ಕಾರ ಫ್ರೆಂಡ್. ನಾನಿವತ್ತು ಮಾಡ್ತಾ ಇರೋದು ತಿಳಿ ಸಾಂಬಾರು ಥರ. ಇದು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೇಳೆ, ಹುಳ್ಳಿಕಾಳು ಬೇಯಿಸಿರೋದು. ಇದಕ್ಕೆ ರುಬ್ಬೋಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಕಾಯಿ ಸ್ವಲ್ಪ ಅರ್ಧ ಕಾಯಿ ಆದರೆ ಸಾಕು. 2 ಟೊಮೊಟೊ ಹಾಕಿದ್ದೀನಿ ರುಬ್ಬೋಕ್ಕೆ. ಅದಷ್ಟು ಒಗ್ಗರಣೆಗೆ 1 ಟೊಮೊಟೊ, 1.5 ಈರುಳ್ಳಿ, ಕರಿಬೇವು ಸೊಪ್ಪು, ಸಾಸಿವೆ, ಎಣ್ಣೆ ಒಗ್ಗರಣೆಗೆ ಅಷ್ಟೇ. ಈ ರುಬ್ಬಿ ತೋರಿಸ್ತೀನಿ ಫ್ರೆಂಡ್. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಒಂದು ಅರ್ಧ ಈರುಳ್ಳಿ, ಕರಿಬೇವು ಸೊಪ್ಪು, ಮಸಾಲೆ ರುಬ್ಬಿದ್ದು, ಹುಣಸೆ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ ಸಾಂಬಾರು. ಹುಳಿ ಜಾಸ್ತಿ ನಿಮ್ಗೆ ಯಾರಿಗಾದ್ರೂ ಈ ಸಾಂಬಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಸಾಲೆ ರುಬ್ಬಿರೋ ನೀರು ಅಥವಾ ಬೇಯಿಸಿರೋ ನೀರು. ಇದು ಬೇಸಿರೋ ನೀರು, ಹುಳಿಕಾಳೆಲ್ಲ ಬೇಯಿಸಿರೋ ನೀರು. ಇದು ಜಾರಿಗೆ ಹಾಕೊಂಡು ತೊಳ್ಕೊಂಡು ಹೋಗ್ತಾ ಇದ್ದೀನಿ. ಇದಾಗೆ ಹಸಿ ಹಾಕಬೇಕು. ಟೊಮೊಟೊ, ಒಂದು ಅರ್ಧ ಈರುಳ್ಳಿ, ನೋಡಿ ಫ್ರೆಂಡ್, ಸಾಂಬಾರು ರೆಡಿ. ಮುದ್ದೆ ಜೊತೆಗೆ ಹಪ್ಪಳ, ಈರುಳ್ಳಿ. ನೀವು ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಟ್ರೈ ಮಾಡಿ ಫ್ರೆಂಡ್. ಕನ್ನಡ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ. ಮಸಾಲೆ ಒಗ್ಗರಣೆ ಹಾಕಿರೋದು ಸ್ವಲ್ಪ ಕುದಿಸಿ ಈ ಥರ ಮಾಡಿ. ಮಸಾಲೆ ಟೇಸ್ಟು ಕುದಿಸಿದ ಮೇಲೆ ಮುದ್ದೆಗೆ ಬರೀ ನೀರು ಹಾಕ್ಬಿಟ್ಟು ಮಾಡ್ತಾರೆ. ನಾನು ಸ್ವಲ್ಪ ಅಕ್ಕಿ ಹಾಕ್ತೀನಿ, ಇಲ್ಲ ಅನ್ನ ಇದ್ದರೆ ಅನ್ನ ಹಾಕ್ತೀನಿ. ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ. ಬರೀ ಅದಾದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಹಾಕಿದ್ದೀನಿ, ಅನ್ನ ಇತ್ತು, ಅನ್ನ ಹಾಕಿದ್ದೀನಿ.